ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಹವ್ಯಕರ ಬಗ್ಗೆ ವಿಡಿಯೋ ಹಾಕ್ತಾ ಇದ್ದೀನಿ ಅಲ್ವಾ. ಮಧ್ಯೆ ಮಧ್ಯೆ ಎರಡೆರಡು ದಿನ ಬಿಟ್ಟು ಒಂದೊಂದು ವಿಡಿಯೋ ಹಾಕ್ತಾ ಇದ್ದೀನಿ. ಜನರಿಗೆ ಇಷ್ಟ ಆಗಬಹುದು ಅಂದ್ಕೊಂಡಿದ್ದೀನಿ. ಹವ್ಯಕರ ಅಂದರೆ ನಮ್ಮ ಕಡೆ ಒಂದು ಕಲ್ಚರನ್ನು ನಾನು ಹೇಳ್ತಾ ಇದ್ದೀನಿ. ನನಗೆ ಅದು ಅನಿಸಿರೋದನ್ನು, ನನಗೆ ಗೊತ್ತಿರೋದನ್ನು ಹೇಳ್ತೀನಿ. ತುಂಬ ಜನರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಹವ್ಯಕರ ಮನೆಯಲ್ಲಿ ಈಗ ಏನಾದರೂ ವಿಶೇಷ ಇದೆ ಅಂತ ಇಟ್ಕೊಳ್ಳಿ, ಪೂಜೆ ಅಂದರೆ ಸತ್ಯನಾರಾಯಣ ಪೂಜೆ ಅಥವಾ ಗಣಹವನ ಅಥವಾ ಇನ್ಯಾವುದೋ ಒಂದು ಫಂಕ್ಷನ್, ದೊಡ್ಡ ಪೂಜೆ, ಆವಾಗ ಪುರೋಹಿತರು ಬರ್ತಾರೆ ಅಲ್ವಾ. ಪುರೋಹಿತರು ಬಂದಾಗ ಅವರನ್ನು ಯಾವ ಥರ ಮಾತಾಡಿಸ್ತಾರೆ, ಅವ್ರಿಗೆ ಯಾವ ಥರ ಒಂದು ಸ್ವಾಗತಿಸ್ತಾರೆ, ಅದನ್ನು ನೋಡೋಣ. ಹೀಗೆ ನಾನು ಹೇಳ್ತೀನಿ. ಪುರೋಹಿತರು ಅಂದರೆ ಸ್ವಲ್ಪ ಗೌರವ ಜಾಸ್ತಿ ಅಲ್ವಾ. ಭಟ್ರು ಅಂತ ಹೇಳ್ತೀವಿ, ನಮ್ಮ ಕಡೆ ಭಟ್ರು ಅಂತ ಹೇಳ್ತೀವಿ. ಪುರೋಹಿತರಿಗೆ ಯಾವಾಗಲೂ ಒಂಥರ ಎಕ್ಸ್ಟ್ರಾ ಗೌರವ ಇರುತ್ತೆ. ಹಾಗಾಗಿ ಅವರು ಎಷ್ಟೇ ನಮ್ಮ ಆತ್ಮೀಯರೇ ಆಗಿರ್ತಾರೆ, ಆದರೂ ಅವ್ರಿಗೆ ಒಂದು ಜಾಸ್ತಿ ಒಂದು ರಿಸ್ಪೆಕ್ಟ್ ಕೊಟ್ಟೇ ಕೊಡ್ತೀವಿ. ಎಲ್ರಿಗೂ ಗೊತ್ತಿದ್ದು ಪುರೋಹಿತರಿಗೆ ಒಂದು ರಿಸ್ಪೆಕ್ಟ್ ಕೊಡೋದಲ್ವ. ಅವರಿಗೆ ನಮ್ಮಲ್ಲಿ ಬಂದಾಗ, ಅಂದರೆ ನಮ್ಮ ಮನೆಗೆ ಬಂದಾಗ ಅವ್ರು ಯಾವ ಥರ ಅವರನ್ನು ನಾವು ಸ್ವಾಗತಿಸ್ತೀವಿ, ಮಾತಾಡಿಸ್ತೀವಿ ಅಂತ ನೋಡೋಣ. ಅವರು ಫಸ್ಟ್ ಅವರಿಗೆ ಒಂದಿನ ನಮ್ಮಲ್ಲಿ ಏನಾದ್ರು ಪೂಜೆ ಅಥವಾ ಒಂದು ಸತ್ಯನಾರಾಯಣ ಪೂಜೆನೋ ಅಥವಾ ಯಾವುದೇ ಒಂದು ದೇವತಾ ಕಾರ್ಯವನ್ನು ಇಟ್ಕೊಳ್ಳುವಾಗ ಫಸ್ಟ್ ಅವರನ್ನು ಭೇಟಿಯಾಗಿ ಅವ್ರ ಮನೆಗೆ ಹೋಗಿ ಡೇಟು ತಿಥಿ ಯಾವ ವಾರ ಎಲ್ಲ ಇಟ್ಕೋಬೇಕು ಅಂತಲ್ಲ ಒಂದು ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಆಗ ಅವ್ರು ಮೊದಲೇ ಹೇಳಿರ್ತಾರೆ, ನಾನು ಈ 9:30 9:45 ಬರ್ತೀನಿ ಅಂತ ಹೇಳಿರ್ತಾರೆ. ಅದನ್ನು ಹವ್ಯಕರ ಮನೆಯಲ್ಲಿ ಅವ್ರ ಮನೆ ಜನರಿಗೆ ತಿಳಿಸ್ತಾರೆ. ಅದನ್ನು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಹೇಗೆ ಮಾತಾಡ್ತಾರೆ ಅಂತ ಹವ್ಯಕರು. ಆಮೇಲೆ ಭಟ್ರನ್ನ ಅಂದರೆ ಪುರೋಹಿತರನ್ನ ಯಾವ ಥರ ಮಾತಾಡ್ತಾರೆ ಅಂತ ನೋಡೋಣ. ಮನೆ ಯಜಮಾನ್ ಮನುಷ್ಯ ಆದವರು ನಾಳೆ ಭಟ್ರು 9:30 ಬರ್ತಿ ಹೇಳಿದರು. ಎಲ್ಲರೂ ಮಿನ್ಕೊಂಡು, ಅಂದರೆ ಸ್ನಾನ ಮಾಡ್ಕೊಂಡು ರೆಡಿ ಹಾಕ್ಕೊಂಡಿರೋ, ಬೆಳಗ್ಗೆ ಬೇಗ ಬರ್ತಿ ಹೇಳಿದರು ಭಟ್ರು ಅಂತ ಹೇಳ್ತಾರೆ. ಸರಿ ಅಂಥೇಳಿ ಎಲ್ಲರೂ ಓಕೆ ಅಂತ ಇದು ಮಾಡ್ತಾರೆ. ನೆಕ್ಸ್ಟ್ ಡೇ ಆಗುತ್ತೆ, ಸತ್ಯನಾರಾಯಣ ಕಥೆಗೆ ಎಲ್ಲರೂ ಅಂದರೆ ಸ್ನಾನ ಮಾಡಿ 9:30 ರೆಡಿ ಇರ್ತಾರೆ. ಅವರು 9:30 ಭಟ್ರು ಬರ್ತಾರೆ ಅಂತ ಹೇಳಿದ್ದಾರೆ ಅಂತ. ಅಷ್ಟರೊಳಗೆ ಎಲ್ಲರೂ ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಇರ್ತಾರೆ. ಆಮೇಲೆ ಭಟ್ರು ಬರ್ತಾರೆ. ಒಳಗಡೆ ಏನು ಅಂತಂದರೆ ಎಲ್ಲರೂ ಲೇಡೀಸ್ ಎಲ್ಲ ಸಾಮಾನ್ಯವಾಗಿ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಅಡುಗೆ ಮಾಡೋ ಕೆಲಸದಲ್ಲಿ, ಅಡುಗೆಯವ್ರು ಬಂದರೂ ಸಹ ಅಡುಗೆ ಮಾಡೋ ಕೆಲಸ ಇದ್ದೇ ಇರುತ್ತೆ. ಲೇಡೀಸ್ ಹೆಂಗಸರಿಗೆ ತುಂಬ ಕೆಲಸಗಳಿರುತ್ತೆ, ಬ್ಯುಸಿ ಇರ್ತಾರೆ. ಆವಾಗ ಹೊರಗಡೆ ಏನು ಭಟ್ರನ್ನ ವೇಟ್ ಮಾಡ್ತಾ ಇರ್ತಾರಲ್ವ. 9:30 ಬರ್ತೀನಿ ಅಂತ ಹೇಳಿದ್ದಾರೆ ಭಟ್ರು ಅಂತ. ಆ ಟೈಮಿಗೆ ಹೊರಗಡೆನೇ ಮನೆ ಯಜಮಾನ್ ಮನುಷ್ಯರು ಅಥವಾ ಗಂಡಸರು ಎಲ್ಲರೂ ಹೊರಗಡೆ ಇರ್ತಾರೆ ಆ ಟೈಮ್ನಲ್ಲಿ. ಆಮೇಲೆ 9:30 ಸುಮಾರು 9:45 ಭಟ್ರು ಬರ್ತಾರೆ. ಭಟ್ರು ಬಂದಾಗ ಹೇಗೆ ಮಾತಾಡ್ತಾರೆ ಅಂತ ಒಂದು ನೋಡೋಣ. ನಾನು ಇನ್ನೂ ಹವ್ಯಕ ಭಾಷೆಯಲ್ಲಿ ಸ್ವಲ್ಪ ಮಾತಾಡ್ತೀನಿ. ಭಟ್ರು ಬಂದರು ಅಂದ ಕೂಡಲೇ ಮನೆ ಬಾಗಿಲಿಗೆ ಬಂದರು. ಭಟ್ರೆ ಮಾತಾಡ್ಸ್ದಿ, ಮತ್ತು ಆರಾಮ ಭಟ್ರೆ, ಬನ್ನಿ ಕೂತ್ಕೊಳ್ಳಿ, ಆಸರಿಗೆ ಅಂತ ಅಡ್ಡಿಲೆ ಮನೆ ಯಜಮಾನ್ ಮನುಷ್ಯ ಮಾತಾಡ್ಸಿ ಆಸರಿಗೆ ಭಟ್ರಿಗೆ. ಮತ್ತು ಎಲ್ಲರೂ ಬಂದವರೆಲ್ಲ, ಮನೇಲಿ ಇದ್ದವರೆಲ್ಲ, ಹೊರಗಡೆ ಇದ್ದವರೆಲ್ಲ ಮಾತಾಡ್ತಾರೆ. ಆಮೇಲೆ ಮನೆ ಯಜಮಾನ ಬಂದವನು ಮನೆ ಒಳಗಡೆ ಬಂದು ಹೆಂಗಸರಿಗೆ ಬಂದು ಹೇಳೋಗ್ತಾರೆ. ಅಂದರೆ ಹೆಂಗಸರಿಗೆ ಗೊತ್ತಿರಲ್ಲ ಸಾಮಾನ್ಯವಾಗಿ ಅಂತ. ಭಟ್ರು ಬಂದರು, ಭಟ್ರನ್ನ ಮಾತಾಡಿಸಿ ಯಾರಾದರೂ ಒಬ್ಬ ನೀರು ತಂದು ಕೊಟ್ಟು ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ. ಇದು ನಮ್ಮಲ್ಲಿ ಒಂದು ಮುಖ್ಯವಾದ ಒಂದು ಪದ್ಧತಿ. ಭಟ್ರು ಬಂದ ಕೂಡಲೇ, ಎಷ್ಟೇ ಭಟ್ರು ಬರಲಿ, ಒಬ್ಬರು ಬರಲಿ ಇಬ್ಬರು ಬರಲಿ, ಕೆಲವೊಂದು ಸರಿ 2-3 ಜನ ಭಟ್ರು ಬರೋದಿರುತ್ತಲ್ಲ, ಅದ್ರ ದೊಡ್ಡ ಪೂಜೆ ಎಲ್ಲ ಇದ್ದಾಗ ಎಷ್ಟೇ ಜನ ಬರಲಿ, ಎಷ್ಟೇ ಟೈಮಿಗೆ ಬರಲಿ, ಅವ್ರು ಬೇರೆ ಬೇರೆ ಟೈಮಿಗೆ ಬಂದರೂ ಸಹ ಅವರಿಗೆ ಬಂದು ಪುರೋಹಿತರಿಗೆ ಎಲ್ರಿಗೂ ಅವ್ರನ್ನ ಮಾತಾಡಿಸಿ ಅವರಿಗೆ ಒಂದು ಸ್ಟೀಲ್ ಚಂಬು ಅಂತ ಹೇಳ್ತೀವಿ, ತಂಬಿಗೆ ಅಂತ ಹೇಳ್ತೀವಿ ನಾವು, ಅದರಲ್ಲಿ ನೀರು ಕೊಟ್ಟು ಅವರಿಗೆ ನಮಸ್ಕಾರ ಮಾಡೋದೊಂದು ಪದ್ಧತಿ, ಅವರ ಆಶೀರ್ವಾದ ತಗೊಳ್ಳೋದು. ಹಾಗೆ ಮನೆ ಒಳಗೆ ಬಂದು ಯಜಮಾನ್ರು ಹೇಳ್ತಾರೆ, ಭಟ್ರು ಬಂದರು, ನೀರು ತಂದು ಕೊಡಿ, ನಮಸ್ಕಾರ ಮಾಡಿ ಮಾತಾಡಿಸಿ ಭಟ್ರಿಗೆ, ಕುಡಿಯಲಿ ಅಂತ ಮಾಡ್ಕೆ ಬಂದು ಕೊಡಿ ಅಂತ ಹೇಳ್ತಾರೆ. ಹಾಂ ಸರಿ ಅಂತ ಒಂದು ಮನೆ ಒಬ್ಬರು ಯಾರಾದರೂ ಹೆಂಗಸರು, ಮನೆ ಸೊಸೆನೋ ಅತ್ತೆನೋ ಯಾರಾದರೂ ಒಬ್ಬರು ಅಲ್ಲಿದ್ದವರು ಮನೆಗೆ ಭಟ್ರಿಗೆ ನೀರು ತೊಗೊಂಡು ಒಂದು ಚಮ್ನಲ್ಲಿ, ಸ್ಟೀಲ್ ಚಮ್ನಲ್ಲಿ ನೀರು ತೊಗೊಂಡು ಹೋಗ್ತಾರೆ. ಭಟ್ರೆ ಎಂದಿ ಮಾತಾಡಿಸ್ದಿ, ಭಟ್ರೆ ಆಸರಿಗೆ ಅಂತ ಅಡ್ಡಿಲೆ ಹೇಳಿ, ಭಟ್ರೆ ಮಾತಾಡಿಸ್ದಿ ಅಂತ ಹೇಳಿ ಭಟ್ರಿಗೆ ನೀರು ಕೊಟ್ಟು ನಮಸ್ಕಾರ ಮಾಡ್ತಾಯಿದ್ದೀವಿ ಭಟ್ರೆ ಹೇಳಿ ನಮಸ್ಕಾರ ಮಾಡಿ. ಭಟ್ರೆ ಆಸರಿಗೆ ಅಂತ ಅಡ್ಡಿಲೆ, ಕುಡಿಯಲ್ಲ ಅಂತ ಅಡ್ಡಿಲೆ, ಕಷಾಯ ಮಾಡಲ, ಚಹಾ ಮಾಡಲ, ಇಲ್ಲ ಈಗ ಎಂತ ಬೇಡ. ಹಾಂ, ಭಟ್ರಿಗೆ ನಮಸ್ಕಾರ ಮಾಡಿದಾಗ ಅವರು ಸ್ವಲ್ಪ ಹಿಂಗೆ ಆಶೀರ್ವಾದ ಮಾಡ್ದಂಗೆ ಮಾಡಿ, ಆಸರಿಗೆ ಅಂತ ಅಡ್ಡಿಲೆ ಭಟ್ರೆ ಅಂತ ಕೇಳಿದಾಗ, ಈಗೆಂತೂ ಬೇಡ, ಈಗ ಮನೆಯಿಂದ ಬರುವಾಗ ಆಸರಿಗೆ ಕುಡ್ಕೊಂಡೇ ಬಂಜಿ, ಈಗ ಎಂಥದ್ದು ಬೇಡ. ಆಸರಿಗೆ ಅಂದರೆ ನಾನು ಹೇಳ್ತೀನಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅಂತ ಹೇಳೋದು. ಈಗ ಬೆಳಗ್ಗೆಲ್ಲ ತಿಂಡಿಗೆ ಆಸರಿಗೆ ಅಂತ ಹೇಳ್ತೀವಿ, ಇಲ್ಲ ತಿನ್ನೋದು ಕುಡಿಯೋದು
ಈ ಮಾತಿಗೆ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಆ ಸರಿಗೆ ಅಂತ ಹೀಗೆ. ಆಮೇಲೆ ಕುಡಿಯೋದಕ್ಕೆ ಏನು ಕುಡಿಯಲ್ಲ ಅಂತ ಅಡ್ಡಿಲ್ಲ ಭಟ್ರೆ, ಕುಡಿಯಲ್ಲೇ ಅಂಥದ್ದು ಬೇಡ, ಇಲ್ಲೇ ಭಟ್ರೆ ಸ್ವಲ್ಪ ಎಂತಾದರೂ ಕುಡೀರಾ, ಮತ್ತು ಸುಮಾರು ಹೊತ್ತಾಗ್ತಿಲ್ಲ ಆಮೇಲೆ ಪೂಜೆ ಮಾಡೋ ತನಕ ಕುಡೀರಿ ಅಂತ ಯಜಮಾನ್ ಮನುಷ್ಯರು ಅಲ್ಲಿದ್ದವರೆಲ್ಲ. ಇಲ್ಲಪ್ಪ ಈಗ ಎಂಥದ್ದು ಬೇಡ, ಈಗ ಮನೆಯಿಂದ ಬರ್ತಾ ಆಸರೆ ಕುಡ್ಕೊಂಡು ಬಂದು ಎಷ್ಟೊತ್ತು ಆಗಿಲ್ಲ, ಈಗ ಇನ್ನೂ 9:30 ಈಗ ಅಂತ ಕುಡಿಯೋದು. ಆದರೂ ಸ್ವಲ್ಪ ಕಷಾಯ ಮಾಡ್ಕೊಂಡು ಬರೆ, ಇಲ್ಲೇ ಚಹಾ ಮಾಡ್ಕೊಂಡು ಬರೆ, ಇಲ್ಲಿ ಎಲ್ಲರೂ ಮತ್ತು ಎಲ್ಲರಿಗೂ ಭಟ್ರೆ ಚಹಾ ಅಡ್ಡಿಲ್ಲ ಹಂಗಿದ್ರೆ. ಹಾಂ ಅಡ್ಡಿಲ್ಲ ಹಂಗಿದ್ರೆ ಅಷ್ಟಲ್ಲ, ನೀಗ ಒತ್ತೆ ಮಾಡ್ತೀನಿ ನಾನು ಸ್ವಲ್ಪನೇ ಮಾಡ್ಕೊಬನ್ನಿ, ಜಾಸ್ತಿ ಬೇಡ, 2 ಕುಡ್ತೆ, ಮತ್ತು ಈಗ ಅಡ್ಡಿಲ್ಲ ಹಂಗಿದ್ರೆ ಮಾಡ್ಕೊಬತ್ತಿ. ಅಲ್ಲಿದ್ದವರಿಗೆಲ್ಲ ಚಹಾ ಸ್ಟಾರ್ಟ್ ಆದಾಗ ಪೂಜೆ ಎಲ್ಲ ಮುಗೀತು. ಮುಗಿದ ಕೊಡುವಾಗ ಎಲ್ಲರಿಗೂ ಮುಂದ ಮಾಡಿ ಖುಷಿಯಿಂದ ಪ್ರಸಾದ ಮಾಡ್ತಾ ಪ್ರಸಾದ ಕೊಡ್ತರು ಭಟ್ರು. ಕೊಡುವಾಗ ಮಕ್ಕಳೇನಾದರೂ ಪುಟಿ ಬಾ ಪ್ರಸಾದ ಬೇಕಾ ನಿನಗೆ ತಮ್ಮ, ಎಂಥದ ಪ್ರಸಾದ ತಿಂತೀಯ ನೀನು, ಬಾ ಕೊಡ್ತಿ ಕೇಳಿ. ಏನಾದರೂ ಒಂದು ಸ್ಪೆಷಲ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಬಡಿಸಿದ್ರೆ, ಇಲ್ಲಪ್ಪ ಬ್ಯಾಡ್ದೆ ಬೇಡ, ಕೇಸರಿ ಹೆಂಗೆ ಅಜ್ರ ಭಟ್ರೆ, ಕೇಸರಿ ಹೆಂಗೆ ಅಜ್ಜು, ಕೇಸರಿ ಬೆಸ್ಟ್ ಅಜ್ಜ, ಭರ್ಜರಿ ಚಲೋ ಅಜ್ಜಪ್ಪ. ಪಂಕ್ತಿಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಊಟ ಮಾಡ್ತರು. ಆಮೇಲೆ ಊಟ ಆಗಿ ಸ್ವಲ್ಪ ಭಟ್ರಿಗೆ ಇಲ್ಲಿ ಕಂಬಳಿ ಹಾಸಿದ್ದಿ ಭಟ್ರೆ, ಇಲ್ಲಿ ಮನೆ ಕೇಳಿ ಸ್ವಲ್ಪ ರೆಸ್ಟ್ ಮಾಡಿ 1 ತಾಸು. ಹಾಂ ಅಡ್ಡಿಲೆ ಅಂಥೇಳಿ ಭಟ್ರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಆಮೇಲೆ ಮತ್ತೆ 4 ಗಂಟೆ ಹಿಂಗೆ 3:30 4 ಗಂಟೆ ಆಮೇಲೆ ಚಹಾ ಎಲ್ಲ ಬಂತು. ಚಹಾ ಕುಡಿಲಿಕ್ಕೆ ಭಟ್ರು ಸ್ವಲ್ಪ ಚಹಾ ಇಲ್ಲ ಇದು ಚಹಾ ಬ್ಯಾಡ್ದೆ ಬಿಡಂಗೆ, ಕಷಾಯನೇ ಅಡ್ಡಿಲ್ಲ, ಕಷಾಯ ಕೊಟ್ಟು ಎಲ್ಲರಿಗೂ ಸ್ಪೆಷಲ್ಲಾಗಿ ಅಂದರೆ ಚಹಾ ಕಷಾಯ ಏನು ಬೇಕು ಅದೆಲ್ಲ ಮಾಡಿ. ಅಂದರೆ ಇದು ಏನು ಅಂದರೆ ನಮ್ಮಲ್ಲಿ ಭಟ್ರಿಗೆ ಅಂತಲೇ ಒಂಥರ ಸ್ಪೆಷಲ್ ಒಂಚೂರು, ಇನ್ನು ಬಂದು ನೆಂಟರಿಗೆಲ್ಲ ಅದೇ ಥರನೇ ಮಾತಾಡೋದು, ಆದರೆ ಭಟ್ರಿಗೆ ಸ್ವಲ್ಪ ಜಾಸ್ತಿ ಗೌರವದಿಂದ ಮಾತಾಡೋದು. ಸ್ವಲ್ಪ ಬಂದ ಕೂಡಲೇ ಅವ್ರಿಗೆ ನೀರು ಕೊಟ್ಟು ನಮಸ್ಕಾರ ಮಾಡೋದಂತೂ ಪದ್ಧತಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ನಮ್ಮ ಹವ್ಯಕರ ಮನೆಯಲ್ಲಂತೂ ಇದ್ದೇ ಇರುತ್ತೆ, ಬೇರೆಯವ್ರದ್ದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ನಮ್ಮ ಮನೇಲಿ ಹೇಗೆ ಅಂತಂದರೆ ಹೀಗೆ ಅದೊಂದು ಗೌರವ. ಪುರೋಹಿತರು ಬಂದರು ಅಂದರೆ ಅವರಿಗೆ ನೀರು ಕೊಟ್ಟು ನಮಸ್ಕಾರ ಮಾಡೋದು. ಒಂದೇ ಹೆಂಗಸರು ಯಾರಾದರೂ ಹೋಗಿ ಅವ್ರಿಗೆ ನಮಗೆ ಮುತ್ತೈದೆಯರು ಅಂದರೆ ನಾವು ಹೋಗಿ ನಮಸ್ಕಾರ ಮಾಡಿ ಅವರಿಗೆ. ಆಮೇಲೆ ಕುಡಿಲಿಕ್ಕೆ ಏನು ಅಂತ, ಕುಡಿಯೋದು ಆಸರಿಗೆ ಅಂತ ಕೇಳ್ತೀವಿ. ಕುಡಿಯಲಿ ಅಂತ ಚಹಾ ಅಡ್ಡಿಲ್ಲ, ಕಷಾಯ ಅಡ್ಡಿಲ್ಲ, ಅಥವಾ ತಂಪಾಗಿ ಅಡ್ಡಿಲ್ಲ ಅಂತ ಕೇಳಿ, ಇದೊಂದು ನಮ್ಮಲ್ಲಿ ಇರುವಂಥ ಒಂದು ಪದ್ಧತಿ. ಇದು ತಲತಲಾಂತರದಿಂದ ಪರಂಪರಾಗತವಾಗಿ ಬಂದಿರುವಂಥ ಪದ್ಧತಿ. ನಾವು ಸಣ್ಣಿಂದನೂ ನೋಡ್ಕೊಂಡು ಬಂದಿದ್ದು, ನಮ್ಮ ಅಮ್ಮಂದಿರೆಲ್ಲ ಮಾಡ್ತಿದ್ರು, ಅಜ್ಜಿಯಂದರು ಮಾಡ್ತಿದ್ರು. ಆಮೇಲೆ ಒಂದು ಪದ್ಧತಿ ನಮ್ಮಲ್ಲಿ ಸ್ಪೆಷಲ್ಲಾಗಿ ಅದೊಂದು ಇದ್ದೇ ಇದೆ. ಎಲ್ಲರೂ ಮಾತಾಡಿಸಿ ಭಟ್ರಿಗೆ ಚೆನ್ನಾಗಿ ಅವರನ್ನು ಚೆನ್ನಾಗಿ ಗೌರವಿಸೋದು, ಇದು ಆಲ್ಮೋಸ್ಟ್ ಎಲ್ಲರ ಕಡೆನೂ ಇರುತ್ತೆ, ಇಲ್ಲ ಅಂತಿಲ್ಲ, ಎಲ್ಲ ಕಡೆನೂ ಈ ಥರ ಗೌರವ ಇದ್ದೇ ಇದೆ. ನಮ್ಮಲ್ಲಿ ನಾನು ಮಾಡೋದನ್ನು ಹೇಳಿದ್ದೀನಿ ಅಷ್ಟೇ. ನಾವು ಅಂದರೆ ಈ ಥರ ಒಂದು ನೀರು ಕೊಟ್ಟು, ಆಮೇಲೆ ಆ ನೀರನ್ನು ಅವರು ಸ್ವಲ್ಪ ಕಣ್ಣಿಗೆ ಹಚ್ಕೊಂಡು ಅದನ್ನು ಕಾಲು ತೊಳ್ಕೊಂಡು ಬರಲಿಕ್ಕೆ ಅದೇ ನೀರನ್ನು ಉಪಯೋಗಿಸೋದು. ಭಟ್ರಿಗೆ ನಾವು ನೀರು ತಂದು ಕೊಟ್ಟಿರ್ತೀವಿ, ಆ ನೀರಲ್ಲೇ ಕಾಲು ತೊಳ್ಕೊಂಡು ಬರ್ತಾರೆ ಅವರು. ಹೀಗೆ ಎಷ್ಟೇ ಜನ ಪುರೋಹಿತರು ಬಂದರೂ ಇದೊಂದು ಮಾಡುವಂಥ ಪದ್ಧತಿ ನಮ್ಮಲ್ಲಿ. ಬೆಳಗ್ಗೆ ಬಂದ ಕೂಡಲೇ ಅವರನ್ನು ಆ ಥರ ಮಾತಾಡಿಸೋದು. ಇದೊಂದು ಸಣ್ಣದು ನನಗೆ ನೆನಪಾಯಿತು ನಮ್ಮ ಹವ್ಯಕರ ಮನೆಯಲ್ಲಿ. ನಾನು ಹೀಗೆ ಏನಾದರೂ ನನಗೆ ನೆನಪಾಗಿರುವಂಥದ್ದನ್ನು ನಾನು ಈ ಥರದ್ದು ಒಂದೊಂದೇ ನಮ್ಮಲ್ಲಿ ಪದ್ಧತಿ, ನಮ್ಮಲ್ಲಿ ಕಲ್ಚರನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಂಥದ್ದು. ಹಾಗೆ ನಾನು ಈ ಥರದ್ದು ವಿಡಿಯೋ ತಂದರೆ ಯಾರೂ ಏನೂ ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಹವ್ಯಕ ಕಲ್ಚರ್ನ ಇದೇ ಥರ ಬೇರೆ ಒಂದೊಂದು ವೀಡಿಯೋನ ನನಗೆ ತಿಳಿದಿರೋದನ್ನು ನಾನು ಮಾಡ್ತೀನಿ. ಹಾಗೆ ಬೇರೆ ಬೇರೆ ಕಡೆ ಬೇರೆ ಪದ್ಧತಿ ಇದೆ, ಇಲ್ಲ ಅಂತಿಲ್ಲ. ಕಲ್ಚರು ತುಂಬಾ ನಮ್ಮ ಒಂದೊಂದು ಕಡೆ ಒಂದೊಂದು ಥರ ಇದೆ, ಇದಂತೂ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ.